ಈಗ ಇನ್ನೊಂದು ಚಿಕ್ಕದಾಗಿ, ಈಗ ನಿನ್ನೆ ಎಲ್ಲನೂ ಮಾತಾಡಿದ್ದೀವಿ, ಈಗ ಸ್ವಂತ ಮಗ ಮತ್ತು ನಿಮ್ಮ ಬೀಗರು ಯಾಕೆ ನಿಮ್ಮ ಆಸ್ತಿ ಮೇಲೆ ಅವ್ರು ಕಣ್ಣು ಬಿತ್ತಾ ಏನು ಅಂತ? ನನ್ನ ಮಗ ಇನ್ನೋಸೆಂಟ್, ಅವನಿಗೆ ಪ್ರಪಂಚ ಗೊತ್ತಿಲ್ಲ, ಅವನು ಒಂದು ಇನ್ನೋಸೆಂಟ್. ಅವನೇನೋ ಸೆಂಟಿಮೆಂಟಲ್ಲಿ ಬಂದು ಅವನ ಮಾವನ ಮಾತು ಕೇಳ್ಕೊಂಬಿಟ್ಟು ನನ್ನ ಮೇಲೆ ಕೈ ಎತ್ತಿದ್ದಾನೆ. ಆದರೆ ಅದು ಅವ್ನು ನನಗೆ ಹುಟ್ಟಿರೋನು, ನಾನು ಅವನ ಮೇಲೆ ಇದು ಹೇಳಲ್ಲ. ಆದರೆ ಅವನಿಗೆ ಬೆಂಕಿ ಹಾಕಿ ಗಲಾಟೆ ಮಾಡೋಕ್ಕೆ ಕಳಿಸಿದವನು, ಅವನಿಗೆ ನಾನು ಕಾನೂನು ರೀತಿಯಲ್ಲಿ ಏನು ಅವನಿಗೆ ಇದು ಆ್ಯಕ್ಷನ್ ತಗೋಬೇಕು ಅದನ್ನು ನಾನು ತಗೊಳ್ತೀನಿ. ಆದರೆ ಅವನು ನನ್ನ ಮಗ ಇದಾನಲ್ಲ, ಅವನು ನನಗೇನೋ ಹುಟ್ಟಿರೋದು. ಆದರೆ ಅವನು ಇನ್ನೋಸೆಂಟ್, ಅವನಿಗಿನ್ನೂ ಪ್ರಪಂಚ ಗೊತ್ತಿಲ್ಲ. ಇನ್ನು ಮುಂದಿನ ದಿನದಲ್ಲಿ ಅವನೇನಾಗ್ತಾನೆ ಏನಾಗತ್ತೆ ನೋಡೋಣ, ಅದು ಆಮೇಲೆ ತೀರ್ಮಾನ ತಗೊಳ್ಳೋಣ. ಈಗ KGF ಒಬ್ಬರ ಇನ್ನೊಂದು ಕ್ರೇಜಿ ಕಲೆಕ್ಷನ್ಸ್ ಅಂದರೆ ಕಾರ್ಸು, ಅದು ಅಮಿತಾಬ್ ಬಚ್ಚನ್ ಅವ್ರದ್ದೇ. ಹೆಂಗೆ ಎಷ್ಟು ಇಷ್ಟ ನಿಮ್ಗೆ ಅಮಿತಾಬ್ ಬಚ್ಚನ್ ಅವರು? ಅವ್ರ ಕಾರೇ ತೊಗೋಬೇಕು ಅಂದು ಯಾವಾಗಿಂದ ಕನಸಿತ್ತು? ಅದು ನೀಡ್ಯಾರ್ದಾಗ ಹೇಗೆ ಅನ್ನಿಸ್ತು ಸರ್? ಅದು ಏನಂದರೆ ಸರ್ ನೋಡಿ, ನಮಗೆ ಕೆಟ್ಟ ಅಭ್ಯಾಸ ಏನೂ ಇಲ್ಲ. ಕೆಟ್ಟ ಅಭ್ಯಾಸ ಏನಂದ್ರೆ ನನ್ನದು ಈ ಬಡವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಖುಷಿಯಾಗಿ ನೋಡಬೇಕು, ಅದು ಒಂದೇ ಕೆಟ್ಟ ಅಭ್ಯಾಸ. ಕೆಟ್ಟ ಅಭ್ಯಾಸನ? ಕೆಟ್ಟ ಅಭ್ಯಾಸ ಅದು ಒಂದೇ ಸೆಂಟಿಮೆಂಟ್, ಬೇರೆ ಯಾವುದಿಲ್ಲ. ನಾನು ಯಾರ ಹತ್ರನೂ ಒಂದು ಅಕ್ಕ ತಂಗಿ ಥರನೂ ಮಾತಾಡ್ತೀನಿ. ನನಗೆ ಕೆಟ್ಟ ಅಭ್ಯಾಸ ಅಂದರೆ ಬಡವ್ರಿಗೆ ಸಹಾಯ ಮಾಡಬೇಕು. ಈ ಹಾರ್ಟ್ ಆಪ್ರೇಷನ್ಗಳಿಗೆ ಇವತ್ತರೆಗೂ ಯಾರೂ ಸಹಾಯ ಮಾಡಿಲ್ಲ. ನಾನು ಹಾರ್ಟ್ ಆಪ್ರೇಷನ್ 3,000 ಮಾಡಿರ್ತೀನಿ. 1,50,000, 1,30,000 ಒಂದು ಹಾರ್ಟ್ ಆಪ್ರೇಷನ್. ಯಾರ ಮುಂದೆನೂ ನಾನು ಹಿಂಗೆ ಬಂಡಲ್ ತೆಗೆದುಬಿಟ್ಟು ಯಾರಿಗೂ ₹1 ಇವತ್ತರೆಗೂ ₹50 ನಾನು ಕೊಟ್ಟಿಲ್ಲ. ಮತ್ತು ನಿಮ್ಮ ನಾಯಕರು ಒಂದಷ್ಟು ಜನ ಬಂಡಲ್ ತೆಗೆದು ಕೊಡ್ತಾರೆ, ಅದು ಅವ್ರಿದು. ನಾನು ಏನಿದೆ ಏನದು ಆ ರೀತಿ ಕೊಡೋದು ಅರ್ಥ ನನಗೆ ಗೊತ್ತಿಲ್ಲ. ನಾನು ನಮ್ಮ ಕುರಾನಲ್ಲಿ ಏನು ಹೇಳ್ತಾರೆ, ಹಿಂಗೆ ತೋರಿಸಿ ಕೊಡಬಾರ್ದು. ಬ್ಯಾಕ್ ಡೋರಿಂದ ಕೊಡು, ಅದಕ್ಕೆ ಪುಣ್ಯ ಸಿಗತ್ತೆ. ತೋರಿಸಿ ಕೊಟ್ಟರೆ ಅದಕ್ಕೆ ಪುಣ್ಯ ಸಿಗೋದಿಲ್ಲ. ನಾನು ಎಲ್ಲ ಬ್ಯಾಕ್ ಡೋರಿಂದನೇ ಕೊಟ್ಟಿದ್ದೀನಿ. ನನ್ನ ಹೆಂಡತಿಗೆ ಗೊತ್ತಾಗಲ್ಲ, ನನ್ನ ಮನೆ ಹತ್ರನೂ ಕರೆಯಲ್ಲ ಅವ್ರಿಗೆಲ್ಲ. ಯಾರಿಗೆ ಸಹಾಯ ಮಾಡ್ತೀನಿ ಅವ್ರಿಗೆ ನನ್ನ ಮನೆ ಹತ್ರನೂ ಕರೆಯಲ್ಲ. ಅಲ್ಲೇ ಹೋಗ್ತೀನಿ, ಹಾಸ್ಪಿಟಲಲ್ಲೇ ಬಿಲ್ ಕೊಡ್ತೀನಿ, ಬರ್ತಾಯಿರ್ತೀನಿ. ನನ್ನ ಕೆಲಸದನ್ನು ಗೊತ್ತಾಗಲ್ಲ.